ನಮಸ್ಕಾರ. ನಾನು ಉಮಾ ಭಟ್, ಸರ್ಟಿಫೈಡ್ ಯೋಗ ಟ್ರೈನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗಾಸನವನ್ನ ಪ್ರಾರಂಭ ಮಾಡುವುದಕ್ಕೂ ಮೊದಲು ನಮ್ಮ ದೇಹವನ್ನ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಮತ್ತೆ ಅದನ್ನ ಯಾಕೆ ಮಾಡಿಕೊಳ್ಬೇಕು ಅನ್ನೋದನ್ನ ನೋಡೋಣ. ಇದಕ್ಕೆ ವಾರ್ಮ್ ಅಪ್ ಅಥವಾ ಸೂಕ್ಷ್ಮ ವ್ಯಾಯಾಮ ಅಂತಾನೂ ಕರೀತಾರೆ. ಕಬ್ಬಿಣವನ್ನ ಬಗ್ಗಿಸುವುದಕ್ಕೂ ಮೊದಲು ಹೇಗೆ ಅದನ್ನ ಬಿಸಿ ಮಾಡಿ ಆಮೇಲೆ ಸುಲಭವಾಗಿ ಬಗ್ಗಿಸಬಹುದು, ಅದೇ ರೀತಿ ನಮ್ಮ ದೇಹದ ಉಷ್ಣಾಂಶವನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಆಮೇಲೆ ಯೋಗಾಸನವನ್ನ ಮಾಡಿದರೆ ಸುಲಭವಾಗಿ ಮಾಡಬಹುದು. ಹೀಗೆ ಮಾಡಿಕೊಳ್ಳದೆ ನೇರವಾಗಿ ಯೋಗಾಸನವನ್ನ ಶುರು ಮಾಡಿದರೆ ದೇಹದಲ್ಲಿ ತುಂಬಾ ನೋವುಂಟಾಗಬಹುದು ಅಥವಾ ಸ್ನಾಯುಗಳು ಹಿಡಿದುಕೊಳ್ಳಬಹುದು. ಅದಕ್ಕಾಗಿ ಸೂಕ್ಷ್ಮ ವ್ಯಾಯಾಮ ಅಥವಾ ವಾರ್ಮ್ ಅಪ್ ಅತಿ ಅವಶ್ಯಕ. ಈಗ ನೇರವಾಗಿ ಕುಳಿತುಕೊಳ್ಳಿ. ಇದು ಧ್ಯಾನ ಮುದ್ರಾ. ಇದು ನಮ್ಮ ಏಕಾಗ್ರತೆಯನ್ನ ಹೆಚ್ಚು ಮಾಡುತ್ತೆ. ಈಗ ನಿಧಾನಕ್ಕೆ 3 ಬಾರಿ ಉಸಿರಾಟವನ್ನ ಮಾಡಬೇಕು. ದೀರ್ಘ ಉಸಿರಾಟ. ನಿಧಾನಕ್ಕೆ ಶ್ವಾಸವನ್ನ ಒಳಗೆ ತೆಗೆದುಕೊಳ್ಬೇಕು. ಶ್ವಾಸವನ್ನ ಒಳಗೆ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಬರಬೇಕು. ಆಮೇಲೆ ನಿಧಾನಕ್ಕೆ ಶ್ವಾಸವನ್ನ ಹೊರಗೆ ಬಿಡಬೇಕು. ಈಗ ನೇರವಾಗಿ ಕುಳಿತುಕೊಂಡು ಕೈಯನ್ನ ಧ್ಯಾನ ಮುದ್ರದಲ್ಲಿ ಇಟ್ಕೋಬೇಕು. ಧ್ಯಾನ ಮುದ್ರಾ ಇದು ನಮ್ಮ ಏಕಾಗ್ರತೆಯನ್ನ ಜಾಸ್ತಿ ಮಾಡುತ್ತೆ. ಕಣ್ಮುಚ್ಚಿ ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಂಡು ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಬರಬೇಕು. ಈ ರೀತಿ 3 ಬಾರಿ ಮಾಡಿ ಆಮೇಲೆ ನಿಧಾನಕ್ಕೆ ಕೈಯನ್ನ ಉಜ್ಜಿ ಕಣ್ಣುಗಳ ಮೇಲಿಡಿ. ಅದ್ರ ಒಳಗಡೆ ಕಣ್ಬಿಡಿ. ಆಮೇಲೆ ಕೈಯನ್ನ ಕೆಳಗೆ ತನ್ನಿ. ಈಗ ಸೂಕ್ಷ್ಮ ವ್ಯಾಯಾಮವನ್ನ ಪ್ರಾರಂಭಿಸೋಣ. ಮೊದಲು ಕತ್ತನ್ನ ಮೇಲೆ ಮತ್ತೆ ಕೆಳಗೆ. ಮೇಲೆ ಮಾಡಿದವಾಗ ಇನ್ಹೇಲ್ ಉಸಿರನ್ನ ಒಳಗಡೆ ತೆಗೆದುಕೊಳ್ಬೇಕು. ಕೆಳಗೆ ಮಾಡಿದವಾಗ ಎಕ್ಸ್ಹೇಲ್ ಉಸಿರನ್ನ ಹೊರಗೆ ಹಾಕಬೇಕು. ಈಗ ಸೈಡಿಗೆ, ಎದುರಿಗೆ ಇನ್ಹೇಲ್, ಸೈಡಿಗೆ ಎಕ್ಸ್ಹೇಲ್, ಮತ್ತೆ ಎದುರಿಗೆ ಇನ್ಹೇಲ್, ಮತ್ತೊಂದು ಸೈಡಿಗೆ ಎಕ್ಸ್ಹೇಲ್. ಈಗ ಕತ್ತನ್ನ ತಿರುಗಿಸಬೇಕು. ಹೀಗೆ ಈಗ ಎಡಗಡೆಯಿಂದ ಈ ರೀತಿ ಒಂದೊಂದು ಕಡೆ 10 ಬಾರಿ ಕತ್ತನ್ನ ತಿರುಗಿಸಬೇಕು. ಈಗ ಭುಜ ಮತ್ತೆ ಕೈ
ಹೀಗೆ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈಗ ಇದೆ ಸೈಡಿಗೆ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈಗ ಭುಜವನ್ನ ತಿರುಗಿಸ್ಬೇಕು. ಶೋಲ್ಡರ್ ರೊಟೇಷನ್. ಹೀಗೆ ತಂದು ಎಷ್ಟಾಗುತ್ತೋ ಅಷ್ಟು ಮೇಲೆ ಹೋಗಿ ಆಮೇಲೆ ಹಿಂದೆ, ಆಮೇಲೆ ಕೆಳಗೆ. ಇದನ್ನು ಕೂಡ ದೀರ್ಘ ಉಸಿರಾಟದೊಂದಿಗೆ ಮಾಡಿ. ಈಗ ಸೊಂಟದ ಭಾಗವನ್ನ ಯಾವ ರೀತಿ ಸಡಿಲಗೊಳಿಸಬೇಕು ಅನ್ನೋದನ್ನ ನೋಡೋಣ. ಮೊದಲು ನಮ್ಮ ಎಡಗೈಯನ್ನ ತೆಗೆದು ಬಲಮಂಡಿಯ ಮೇಲೆ, ಮತ್ತೆ ಈ ಕೈ ಹಿಂದೆ ಹೀಗೆ. ಈಗ ಈ ಕಡೆಗೆ. ಇದನ್ನು ಸಹ ದೀರ್ಘ ಉಸಿರಾಟದೊಂದಿಗೆ ಮಾಡಿ. ರಿಲ್ಯಾಕ್ಸ್. ಈಗ 3-4 ಬಾರಿ ದೀರ್ಘ ಉಸಿರಾಟವನ್ನ ಮಾಡಬೇಕು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್,